टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। सर निन्ने सीएम ಅವ್ರನ್ನ ನೋಡ್ರಿ ರಾಜೇಂದ್ರ ರಾಜಣ್ಣ ಭೇಟಿಯಾಗಿದ್ದಾರೆ ಸರ್. ನನಗೆ ಯಾವ ವಿಚಾರನೂ ಕೇಳಕ್ ಹೋಗಬೇಡಿ. ಯಾರು ಬೇಕಾದ್ರೂ ಭೇಟಿ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನನ್ನ ಡಿಪಾರ್ಟ್ಮೆಂಟ್ ಏನಾರಿದ್ರೆ ಕೇಳಿ. ಅವ್ರು ಯಾರು ಭೇಟಿ ಮಾಡಿದ್ರು, ಇವ್ರು ಯಾರು ಭೇಟಿ ಮಾಡಿದ್ರು ಅಂತ ನನಗೆ ಕೇಳ್ತಾ ಇದ್ದೀರಾ? ಒಬ್ಬ ಚೀಫ್ ಮಿನಿಸ್ಟರ್ ಮೇಲೆ ಎಲ್ಲ MLA ಭೇಟಿ ಮಾಡ್ತಾರೆ, MP ಭೇಟಿ ಮಾಡ್ತಾರೆ, ಸಾರ್ವಜನಿಕರು ಭೇಟಿ ಮಾಡ್ತಾರೆ, ಎಲ್ಲರನ್ನೂ ಭೇಟಿ ಮಾಡ್ತಾರೆ, ನನ್ನೂ ಎಲ್ಲ ಭೇಟಿ ಮಾಡ್ತಾರೆ. ಯು ಡೋಂಟ್ ಆಸ್ಕ್ ಮಿ ಎನಿ ಕ್ವಶನ್, ಐ ವಿಲ್ ನಾಟ್ ರಿಪ್ಲೈ ಎನಿಥಿಂಗ್ ಆನ್ ಕನೆಕ್ಟೆಡ್ ಟು ದಟ್ ಇಶ್ಯೂ. ಯಾರು ಗರಂ, ನಿಮ್ಮ ಹತ್ರ ಗರಂ ಇದ್ರೆ ನಿಮ್ಮ ಹತ್ರ ಇನ್ಫಾರ್ಮೇಶನ್ ಇರಬೇಕು. ಅವೆಲ್ಲ ಬೋಗಸ್, ಎಲ್ಲ ವಿಚಾರನೂ ಬೋಗಸೆ. ಅರ್ಥ ಆಯ್ತಾ? ಸುಮ್ಮನೆ ಸೃಷ್ಟಿಗಳು ಮಾಡ್ತಾ ಇದ್ದಾರೆ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನನಗೆ ಮಾತ್ರ ನೀವೇನು ಕೇಳಕ್ಕೆ ಹೋಗಬೇಡಿ. ನಂಬರ್ 1, ನಿನ್ನೆ ತಮಿಳುನಾಡಿಗೆ ಹೋಗಿದ್ದೆ. ನಮ್ಮ ವಿಚಾರನ ಕರ್ನಾಟಕದ ಸ್ವಾಭಿಮಾನದ ಪ್ರಶ್ನೆ, ದಕ್ಷಿಣ ಭಾರತದ ಸ್ವಾಭಿಮಾನ ಪ್ರಶ್ನೆ, ನಮ್ಮ ರಾಜ್ಯದ ವಿಚಾರಗಳನ್ನೆಲ್ಲ ಮಂಡನೆ ಮಾಡಿದ್ದೀನಿ. ಏನು ಮುಖ್ಯಮಂತ್ರಿಗಳು ಏನು ನನಗೆ ಕಿವಿ ಮಾತು ಹೇಳಿ ಕಳಿಸ್ಕೊಟ್ಟಿದ್ರು ಅವೆಲ್ಲ ಕೂಡ ಪ್ರಸ್ತಾವನೆ ಮಾಡಿ ನಾವು ಮಾಡಿದ್ದೇವೆ. ಮುಂದಕ್ಕೆ ಹೋರಾಟ ಮಾಡ್ತೇವೆ. ನಮ್ಮ ರಾಜ್ಯದಲ್ಲೂ 2 ಸೀಟ್ ಕಡಿಮೆ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ. ದಕ್ಷಿಣ ಭಾರತದಲ್ಲಿ ಅನೇಕ ಸೀಟ್ಗಳನ್ನ ಮಾಡಬೇಕಾಗಿದೆ. ಸೊ ಎಲ್ಲ ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಮಾಡಿದ್ರು. ನಮ್ಮ ಮುಖ್ಯಮಂತ್ರಿ ಆರೋಗ್ಯ ದೃಷ್ಟಿಯಿಂದ ಅವ್ರು ಬರಲಿಲ್ಲ ಅಷ್ಟೇ. ಮಿಕ್ಕಿದೆಲ್ಲ ಕೂಡ ನಾವೆಲ್ಲ ಹೋಗಿ ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ ಏನು ಪ್ರತಿಪಾದನೆ ಮಾಡಬೇಕು ಮಾಡಿ ಬಂದಿದ್ದೇವೆ. ಸರ್ ನಿನ್ನೆ ಸಿಎಂ ಅವ್ರನ್ನ ನೋಡ್ರಿ ರಾಜೇಂದ್ರ ರಾಜಣ್ಣ ಭೇಟಿಯಾಗಿದ್ದಾರೆ ಸರ್. ನನಗೆ ಯಾವ ವಿಚಾರನೂ ಕೇಳಕ್ ಹೋಗಬೇಡಿ. ಯಾರು ಬೇಕಾದ್ರೂ ಭೇಟಿ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನನ್ನ ಡಿಪಾರ್ಟ್ಮೆಂಟ್ ಏನಾರಿದ್ರೆ ಕೇಳಿ. ಅವ್ರು ಯಾರು ಭೇಟಿ ಮಾಡಿದ್ರು, ಇವ್ರು ಯಾರು ಭೇಟಿ ಮಾಡಿದ್ರು ಅಂತ ನನಗೆ ಕೇಳ್ತಾ ಇದ್ದೀರಾ? ಒಬ್ಬ ಚೀಫ್ ಮಿನಿಸ್ಟರ್ ಮೇಲೆ ಎಲ್ಲ MLA ಭೇಟಿ ಮಾಡ್ತಾರೆ, MP ಭೇಟಿ ಮಾಡ್ತಾರೆ, ಸಾರ್ವಜನಿಕರು ಭೇಟಿ ಮಾಡ್ತಾರೆ, ಎಲ್ಲರನ್ನೂ ಭೇಟಿ ಮಾಡ್ತಾರೆ, ನನ್ನೂ ಎಲ್ಲ ಭೇಟಿ ಮಾಡ್ತಾರೆ. ಯು ಡೋಂಟ್ ಆಸ್ಕ್ ಮಿ ಎನಿ ಕ್ವಶನ್, ಐ ವಿಲ್ ನಾಟ್ ರಿಪ್ಲೈ ಎನಿಥಿಂಗ್ ಆನ್ ಕನೆಕ್ಟೆಡ್ ಟು ದಟ್ ಇಶ್ಯೂ. ಯಾರು ಗರಂ, ನಿಮ್ಮ ಹತ್ರ ಗರಂ ಇದ್ರೆ ನಿಮ್ಮ ಹತ್ರ ಇನ್ಫಾರ್ಮೇಶನ್ ಇರಬೇಕು. ಅವೆಲ್ಲ ಬೋಗಸ್, ಎಲ್ಲ ವಿಚಾರನೂ ಬೋಗಸೆ. ಅರ್ಥ ಆಯ್ತಾ? ಸುಮ್ಮನೆ ಸೃಷ್ಟಿಗಳು ಮಾಡ್ತಾ ಇದ್ದಾರೆ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನನಗೆ ಮಾತ್ರ ನೀವೇನು ಕೇಳಕ್ಕೆ ಹೋಗಬೇಡಿ. ನಂಬರ್ 1, ನಿನ್ನೆ ತಮಿಳುನಾಡಿಗೆ ಹೋಗಿದ್ದೆ. ನಮ್ಮ ವಿಚಾರನ ಕರ್ನಾಟಕದ ಸ್ವಾಭಿಮಾನದ ಪ್ರಶ್ನೆ, ದಕ್ಷಿಣ ಭಾರತದ ಸ್ವಾಭಿಮಾನ ಪ್ರಶ್ನೆ, ನಮ್ಮ ರಾಜ್ಯದ ವಿಚಾರಗಳನ್ನೆಲ್ಲ ಮಂಡನೆ ಮಾಡಿದ್ದೀನಿ. ಏನು ಮುಖ್ಯಮಂತ್ರಿಗಳು ಏನು ನನಗೆ ಕಿವಿ ಮಾತು ಹೇಳಿ ಕಳಿಸ್ಕೊಟ್ಟಿದ್ರು ಅವೆಲ್ಲ ಕೂಡ ಪ್ರಸ್ತಾವನೆ ಮಾಡಿ ನಾವು ಮಾಡಿದ್ದೇವೆ. ಮುಂದಕ್ಕೆ ಹೋರಾಟ ಮಾಡ್ತೇವೆ. ನಮ್ಮ ರಾಜ್ಯದಲ್ಲೂ 2 ಸೀಟ್ ಕಡಿಮೆ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ. ದಕ್ಷಿಣ ಭಾರತದಲ್ಲಿ ಅನೇಕ ಸೀಟ್ಗಳನ್ನ ಮಾಡಬೇಕಾಗಿದೆ. ಸೊ ಎಲ್ಲ ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಮಾಡಿದ್ರು. ನಮ್ಮ ಮುಖ್ಯಮಂತ್ರಿ ಆರೋಗ್ಯ ದೃಷ್ಟಿಯಿಂದ ಅವ್ರು ಬರಲಿಲ್ಲ ಅಷ್ಟೇ. ಮಿಕ್ಕಿದೆಲ್ಲ ಕೂಡ ನಾವೆಲ್ಲ ಹೋಗಿ ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ ಏನು ಪ್ರತಿಪಾದನೆ ಮಾಡಬೇಕು ಮಾಡಿ ಬಂದಿದ್ದೇವೆ.